ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇಷ್ಟು ದಿನ ನಾನು ಬರೀ ಶಾರ್ಟ್ಸ್ಗೋಸ್ಕರ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋ ಥರ ವೀಡಿಯೋಸ್ಗಳು ಮಾಡ್ತಿದ್ದಿದ್ದೆ ಅಷ್ಟೇ. ಅಂದರೆ ಆ ಥರ ಮಾತಾಡ್ತಿದ್ದೆ. ಬಟ್ ಇವತ್ತಿಂದ ನಿಜವಾಗ್ಲೂ ಯೂಟ್ಯೂಬ್ಗೋಸ್ಕರನೇ ಮಾಡ್ತೀನಿ, ವಿತ್ ಡೆಡಿಕೇಶನ್. ಎಡಿಟಿಂಗಲ್ಲೆಲ್ಲ ಟಾಕು ಕಟಿಂಗ್ಸ್ ಎಲ್ಲ ಮಾಡ್ತೀನಿ ಇನ್ಮೇಲೆ. ಯಾಕಂದರೆ ನಾನು ಮುಂಚೆ ಎಲ್ಲ ಬರೀ ಶಾರ್ಟ್ಸ್ಗೋಸ್ಕರ ಅಂದರೆ ಒಂದು ಕಂಟೆಂಟ್ ಏನೋ ಒಂದು ಅನ್ಸಿದ್ರೆ ಮಾತ್ರ ಮಾತಾಡ್ತಿದ್ದು. ಇನ್ಮೇಲೆ ಅಷ್ಟೇ ಗುರು. ಫ್ರಮ್ ಟುಡೇ ಇಟ್ಸ್ ಎ ನ್ಯೂ ಚಾನಲ್, ನ್ಯೂ ಡಿಸಿಷನ್ಸ್ ಅಷ್ಟೇ, ನ್ಯೂ ಮೈಂಡ್ ಸೆಟ್. ಕ್ಯಾನ್ ಡೂ ದಿಸ್. ನಾನು ಬರೀ ಶಾರ್ಟ್ಸ್ಗೋಸ್ಕರ ರೀಲ್ಸ್ಗೋಸ್ಕರ ಎಲ್ಲ ಮಾಡ್ಕೊಂಡಿದ್ದೆ. ಜನ ಸ್ಕಿಪ್ ಮಾಡಿಬಿಟ್ಟು ಏನೋ ಒಂದು ವಿಡಿಯೋ ಇದು ಅಂದ್ಕೊಂಡು ಸಮಥಿಂಗ್ ಇಂಟ್ರೆಸ್ಟಿಂಗ್ ನೋಡ್ತಾರೆ, ಲೈಕ್ಸ್ ಮಾಡ್ತಾರೆ. ಬಟ್ ನಾನು ಯಾವಾಗ ಈ ವಿಡಿಯೋ ದಿಸ್ ವಿಡಿಯೋ ಶುಡ್ ಬಿ ನಾನು ಯೂಟ್ಯೂಬ್ ಅಂದ್ಕೊಂಡೆ ಮಾಡ್ತೀನೋ, ಯಾವಾಗ ಅಲ್ಲೊಂದು ಅಂದರೆ ಯೂಟ್ಯೂಬಲ್ಲಿ ಆ್ಯಕ್ಚುಲಿ ಮೋಸ್ಟ್ ರೆಕಮೆಂಡೇಶನ್ಸ್ ಇರಲ್ಲ ಯಾವುದು ವಿಡಿಯೋ. ಅಂದರೆ ಮೋಸ್ಟ್ ಯೂಟ್ಯೂಬ್ ವ್ಯೂವರ್ಸ್ ಎಲ್ಲ ಇರ್ತಾರಲ್ಲ, ಅವರು ಅಂದರೆ ಅವರು ಕೆಲವರು ಇಷ್ಟಪಡೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ವೀಡಿಯೋಸ್ ಮಾತ್ರನೇ ನೋಡ್ತಾರೆ. ಆ್ಯಂಡ್ ಅವರಿಂದ ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಲ್ಲೊಂದು ಫ್ಯಾನ್ ಬೇಸ್ ಅಂತ ಕ್ರಿಯೇಟ್ ಆಗುತ್ತೆ. ಫ್ಯಾನ್ ಬೇಸ್ಗಿಂತ ಅದೊಂದು ಇಂಟ್ರಾಕ್ಷನ್ಸ್, ಅಂದರೆ ಅವ್ರನ್ನ ಫಾಲೋ ಮಾಡೋದು, ಅವ್ರ ವೀಡಿಯೋಸ್ನೇ ನೋಡೋದು. ಅದು ಇನ್ಸ್ಟಾಗ್ರಾಮಲ್ಲೂ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಆ ಫಾಲೋಯಿಂಗ್ ಕಮ್ಮಿ, ಅಂದರೆ ರ್ಯಾಂಡಮ್ ಆಗಿರುತ್ತೆ. ಯಾರು ಇನ್ಸ್ಟಾಗ್ರಾಮಲ್ಲಿ ಅಂದರೆ ಆ ಇನ್ಸ್ಟಾ ನನಗನ್ಸುತ್ತೆ ನನ್ನ ಕಂಟೆಂಟ್ ಯಾವುದು ಇನ್ಸ್ಟಾಗ್ರಾಮ್ ಕಂಟೆಂಟ್ ಅಲ್ಲಪ್ಪ ಅಂತ. ಇಟ್ಸ್ ಎ ಯೂಟ್ಯೂಬ್ ಕಂಟೆಂಟ್. ಐ ಜಸ್ಟ್ ವಾಂಟ್ ಮೇಕ್ ಎ ಯೂಟ್ಯೂಬ್ ಕಂಟೆಂಟ್. ಇನ್ಸ್ಟಾಗ್ರಾಮ್ಗೂ ಯೂಟ್ಯೂಬ್ಗೂ ಏನು ಡಿಫ್ರೆನ್ಸ್ ಅಂದರೆ, ಇನ್ಸ್ಟಾಗ್ರಾಮು ಒಂದು ಬಿಟ್ಟಲ್ಲಿರುತ್ತೆ. ಅಂದರೆ ಆ ಇಂಟ್ರೆಸ್ಟಿಂಗ್ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಬರ್ತಾನೆ ಇರುತ್ತೆ ವೀಡಿಯೋಸು. ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನೋಡ್ತೀರಾ, ಇಲ್ಲಾಂದರೆ ನೋಡಲ್ಲ. ಆದರೆ ಯೂಟ್ಯೂಬ್ ಹಂಗಲ್ಲ. ಯೂಟ್ಯೂಬ್ ವೀಡಿಯೋ ಮಿನಿಮಮ್ ಒಂದು 10 ನಿಮಿಷ, ಒಂದು 6-7 ಮಿನಿಟ್ಸಿಂದನೂ ಒಂದು 15-20 ಮೋರ್ ದೆನ್ ಅದಕ್ಕಿಂತನೂ ಇರ್ಬೋದು. ಅಲ್ಲಿ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ಬೇಕು, ಆ ಪರ್ಸನ್ ಇಂಟ್ರೆಸ್ಟಿಂಗ್ ಅನಿಸ್ಬೇಕು, ಆ ಕಂಟೆಂಟ್ ಇಷ್ಟ ಆಗಬೇಕು. ಆಮೇಲೆ ನಿಮಗೊಂದು ಕ್ರಿಯೇಟ್ ಆಗುತ್ತೆ, ಐ ಕ್ಯಾನ್ ಎಕ್ಸ್ಪೆಕ್ಟ್ ಎ ಕಂಟೆಂಟ್ ಫ್ರಮ್ ಹಿಮ್, ಎ ಗುಡ್ ವಿಡಿಯೋ. ಇವಾಗ ಮೋಟೋಲಾಗಲ್ಲಿ ಟಿಪಿಕಲ್ ಕನ್ನಡಿಗ ಮತ್ತು ಇನ್ನೂ ಕೆಲವರು ಇದ್ದಾರೆ, ಈವನ್ ಡಾಕ್ಟರ್ ಬೋ, ಆ ಥರ ಎಲ್ಲ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ. ಅಂದರೆ ಮೋಟೋಲಾಗಲ್ಲಿ ಟಿಪಿಕಲ್ ಕನ್ನಡಿಗ ಅಂತ ಇದ್ದಾರೆ. ಅವ್ರ ವೀಡಿಯೋಸ್ನ ಮೋಸ್ಟ್ ಪೀಪಲ್ಸ್ ನೋಡೋದು ಅಂದರೆ ಅವಾಗಿಂದ ಒಂದು ಫಾಲೋ ಮಾಡಿದ್ದಾರೆ, ಒಂದು ಲೆಗ್ಗೆಸಿನ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ಮಾಡೋ ಅಂದರೆ ಜನ ಅವರು ಮಂಗಳವಾರ ಮತ್ತು ಶುಕ್ರವಾರ ಐ ಥಿಂಕ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ಅವತ್ತೇ ವೀಡಿಯೋಸ್ ಬರುತ್ತೆ, ಅವಾಗಲೇ ವೀಡಿಯೋಸ್ ಬರುತ್ತೆ ಅಂತ ಎಷ್ಟೋ ಜನ ಕಾಯ್ಕೊಂಡಿರ್ತಾರೆ, ಅದು ನೋಡ್ತಾರೆ. ದಟ್ ಮೀನ್ ಅವ್ರದ್ದೊಂದು ರ್ಯಾಪ್ ಬಿಲ್ಡ್ ಮಾಡಿದ್ದಾರೆ, ಅವ್ರದ್ದೊಂದು ಕನ್ಸಿಸ್ಟೆನ್ಸಿ ಇರುತ್ತೆ, ಅದೊಂದು ಕನೆಕ್ಟಿವಿಟಿ ಇರುತ್ತೆ ಆಡಿಯನ್ಸ್ ಜೊತೆ. ಒಂದು ಲಾಸ್ಟ್ ವಿಡಿಯೋದಲ್ಲಿ ಅವ್ರು ಕೂಡ ಹೇಳಿದ್ರು, ಅಂದರೆ ಅವ್ರದ್ದೇನೋ ಯೂಟ್ಯೂಬ್ ಕ್ರ್ಯಾಶ್, ಅಂದರೆ ಲ್ಯಾಪ್ಟಾಪ್ ಕ್ರ್ಯಾಶ್ ಆದಾಗ ನೆಕ್ಸ್ಟ್ ಅವ್ರು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂದ್ಬಿಟ್ಟು ಈ ಥರ ನಾನು ಮೋಟೋಲಾಗ್ ಮಾಡಿಕೊಂಡು ಮಾತಾಡಿಕೊಂಡು ಸೇಮ್ ಲೈಕ್ ಮೀ ಮಾಡಿದ್ದು. ಅಂದರೆ ನಮ್ಮ ಥರ ಅವರಲ್ಲ, ಅವ್ರ ಥರ ನಾವು ಅಷ್ಟೇ. ದಟ್ ವಾಸ್ ಗುಡ್. ಐ ಜಸ್ಟ್ ವಾಂಟ್ ಮೇಕ್ ದಟ್. ಐ ಲಿಟ್ರಲಿ ಇನ್ಸ್ಪೈರ್ಡ್. ನಿಜವಾಗ್ಲೂ ಆ ದಿನ ನನಗೆ ತುಂಬ ಇನ್ಸ್ಪಿರೇಷನ್ ಆಯಿತು. ನಾನು ಸುಮ್ಮನೆ ಏನಕ್ಕೆ ಶಾರ್ಟ್ಸ್ ವೀಡಿಯೋಗಳು ಅದು ಇದು ಮಾಡಿಕೊಂಡು ಸುಮ್ಮನೆ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿಕೊಂಡು, ಡೆಫಿನೆಟ್ಲಿ ಇದನ್ನು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಆಡಿಯನ್ಸ್ ಇರ್ತಾರೆ. ಇವಾಗ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು, ಯೂಟ್ಯೂಬಲ್ಲಿ ನನಗೆ 0 ವ್ಯೂಸು 1 ವ್ಯೂಸೇ ಬರೋದು. ಯಾಕಂದರೆ ಅಲ್ಲಿ ನಿಮ್ಗೆ ಸರ್ಚ್ ಮಾಡಬೇಕಲ್ಲ, ಸರ್ಚ್ ಮಾಡ್ಬಂದು ನಾನು ನೋಡಬೇಕಲ್ಲ. ಮಾನಿಟೈಸೇಷನ್ ಆದಮೇಲೆ ವೀಡಿಯೋ ಬರುತ್ತೆ. ಮಾನಿಟೈಸ್ ಆಗೋಕ್ಕಿಂತ ಮುಂಚೆ ಯೂಟ್ಯೂಬ್ ಇದೆಯಲ್ಲ, ದಟ್ಸ್ ದ ರಿಯಲ್ ಸ್ಟ್ರಗಲ್ ಆ್ಯಕ್ಚುಲಿ. ಆ ಮಾನಿಟೈಸೇಷನ್ ಆಗೋಕ್ಕೆ ಮುಂಚೆ ನಿಮಗೆ ಆ ಫುಲ್ ವೀಡಿಯೋ ನೋಡಿಕೊಂಡು ಎಷ್ಟು ಜನ ಅಂದರೆ 1000 ವ್ಯೂಸನ್ನು ಬರಬೇಕದು ಫುಲ್ ಕಂಪ್ಲೀಟ್ ವೀಡಿಯೋ. 1K ಅದು 1K ಜನ ನಿಮಗೋಸ್ಕರ ಆ ಫುಲ್ ವೀಡಿಯೋ ನೋಡ್ತಾರೆ ಅಂದರೆ ದಟ್ ಶುಡ್ ಬಿ ಎ ರಿಯಲ್ ಕಂಟೆಂಟ್. ಈ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಹೆಂಗೋಲ್ಲ 30 ಸೆಕೆಂಡ್ಸಲ್ಲಿ ನೀವೇನು ಇರ್ತೀರ ಅದನ್ನು ಹೇಳ್ಬಿಡ್ತೀರಾ, ನೀವೇನು ಅಂದ್ಕೊಂಡಿರ್ತೀರ ಅದನ್ನು ತೋರಿಸ್ಬಿಡ್ತೀರಾ. ಬಟ್ ಆ 30 ಸೆಕೆಂಡ್ಸು ದೇ ಕ್ಯಾನ್ ಸ್ಕಿಪ್. ಅಂದರೆ ಇಂಟ್ರೆಸ್ಟಿಂಗ್ ಇದ್ದರೆ ನೋಡ್ತಾರೆ, ಇಲ್ಲಾಂದರೆ ನೋಡಲ್ಲ. ಅವ್ರ ಫೇವರಿಸಮು ಮೆಂಟಲಿ ಅದ್ರ ಮೇಲೆಲ್ಲ ಹೋಗುತ್ತೆ. ಬಟ್ ನೀವು 10 ಮಿನಿಟ್ಸು 12 ಮಿನಿಟ್ಸು ಅಲ್ಲಿ ಕಂಟೆಂಟ್ ಇದೆ ಗುರು. ಅಲ್ಲಿ ತುಂಬ ಕಂಟೆಂಟ್ ಇದೆ, ಅಲ್ಲಿ ರಿಯಲ್ ಟಾಕ್ಸ್ ಇರುತ್ತೆ, ಅಲ್ಲಿ ತುಂಬ ಎಫರ್ಟ್ಸ್ ಇರುತ್ತೆ. ಮೋರ್ ದೆನ್ ಎ ಕಂಟೆಂಟ್ ಎಫರ್ಟ್ಸ್ ಇರುತ್ತೆ ಅಲ್ಲಿ. ಆ ಎಡಿಟಿಂಗ್ಸು, ಆ ಪ್ರೆಸೆಂಟೇಷನ್ನು, ದಟ್ ರಿಯಲಿ ಮ್ಯಾಟರ್ಸ್ ಬ್ರೋ, ದಟ್ ರಿಯಲಿ ಮ್ಯಾಟರ್ಸ್. ಅದಕ್ಕೆ ಯೂಟ್ಯೂಬು ಅವ್ರಿಗೆಲ್ಲ ಪೇ ಮಾಡೋದು. ದಟ್ಸ್ ವೈ ಅವ್ರ ವೀಡಿಯೋಸ್ಗೆ ಅಡ್ವರ್ಟೈಸ್ ಆಗಿ ಅದಕ್ಕೆ ಪೇ ಮಾಡೋದು, ಬಿಕಾಸ್ ಆಫ್ ದರ್ ಹಾರ್ಡ್ ವರ್ಕ್. ಅದೊಂದು 10-12 ಮಿನಿಟ್ಸ್ ವಿಡಿಯೋ ಮಾಡಬೇಕಂದ್ರೆ ಅದರಿಂದ 3-4 ಡೇಸ್ ಹಾರ್ಡ್ ವರ್ಕ್ ಇರುತ್ತೆ.
ದಟ್ಸ್ ವಾಟ್ ಐ ಆಮ್ ಡಿಸೈಡೆಡ್ ಬ್ರೋ. ಇಲ್ಲಿಂದ ನಾನು ಏನು ಮಾಡ್ತೀನಿ ನೆಕ್ಸ್ಟು ಅದೆಲ್ಲ ಯೂಟ್ಯೂಬ್ ಕಂಟೆಂಟೇ ಮಾಡ್ತೀನಿ. ಯಾಕಂದರೆ ನಾನು ಇಷ್ಟು ದಿನ ಅನ್ಕೊತಿದ್ದೆ ನನಗೆ ಇಷ್ಟೊಂದು ಕಂಟೆಂಟ್ ಮಾಡೋಕ್ಕಾಗಲ್ಲ, ನನಗೆ ಇಷ್ಟು ವೀಡಿಯೋಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದೆರಡು ವೀಡಿಯೋಸ್ ಎಲ್ಲ ನಾವು ರೀಚ್ ಆಗೋಕ್ಕಾಗಲ್ಲ, ಒಂದೆರಡು ವೀಡಿಯೋಸಲ್ಲೇ ನಮಗೇನು ಸಿಗಲ್ಲ. ಒಂದೆರಡು ವೀಡಿಯೋಸಿಂದ ಅಂದರೆ ಅದೊಂದು ಬಿಲ್ಡ್ ಮಾಡ್ಬೇಕು. ಐ ಜಸ್ಟ್ ವಾಂಟ್ ಬಿಲ್ಡ್ ಮೈ ಓನ್ ಬ್ರ್ಯಾಂಡ್ ಅಷ್ಟೇ, ಒಂದು ನೇಮ್ ಬಿಲ್ಡ್ ಮಾಡ್ಬೇಕಷ್ಟೇ. ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ಚಿಕ್ಕ ರೀಲ್ಸ್ನ ಅಪ್ಲೋಡ್ ಮಾಡ್ಕೊಂಡಿದ್ರೆ ಅದೇನಾಗುತ್ತೆ, ಚಿಕ್ಕ ಎಂಟರ್ಟೈನ್ಮೆಂಟ್. ಅದು ತುಂಬ ಅಂದರೆ ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ. ಜನ ಇವಾಗ ಯಾವಾಗ ಅದೊಂದು 2-3 ಸೆಕೆಂಡ್ಸು ಅಂದರೆ 1 ಸೆಕೆಂಡ್ ವೆಯ್ಟ್ ಮಾಡಲ್ಲ ಎಷ್ಟೋ ಜನ. ಇದು ಯಾವ ಥರ ರೀಲ್ಸು, ಆ 1-2 ಸೆಕೆಂಡಲ್ಲೇ ಕಂಟೆಂಟ್ ಕೊಟ್ಬಿಡ್ಬೇಕು ನೀವು, ಇಂಟ್ರೆಸ್ಟಿಂಗ್ ಅನ್ಸ್ಬೇಕು ಅವ್ರಿಗೆ, ಅವಾಗಲೇ ನೋಡೋದು. ಇಲ್ಲಾಂದರೆ ಅದನ್ನು ನೋಡಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಸ್ಕಿಪ್ ರೇಟು ಆಲ್ಮೋಸ್ಟು ನನ್ನ ವೀಡಿಯೋಸ್ಗೆ, ನನ್ನ ವೀಡಿಯೋಸು 1,000 ವ್ಯೂಸ್ಗೆ ಹೋದರೆ ಆಲ್ಮೋಸ್ಟ್ 1.2K 1.4K ಎಲ್ಲ ಹೋದರೆ ಬರೋದು 50 ಲೈಕ್ಸು. ಸ್ಕಿಪ್ ರೇಟು 60-70% ಇರುತ್ತೆ. ಇನ್ನು 30% ಜನ ನೋಡಿದ್ರು ಲೈಕ್ ಮಾಡಲ್ಲ. ಅಂದರೆ ನೀವು ಮಾಡ್ತಿಲ್ಲ, ಮಾಡಿ ಅಂತ ಹೇಳ್ತಿಲ್ಲ ನಾನು. ಇನ್ಸ್ಟಾಗ್ರಾಮ್ ಮೇಡ್ ಲೈಕ್ ದಟ್. ಅಂದರೆ ಸಿಕ್ಕಾಪಟ್ಟೆ ವೀಡಿಯೋಸು, ಅಂದರೆ ಅವ್ರ ಇಂಟ್ರೆಸ್ಟ್ ಮೇಲೆ, ಅವ್ರ ವಾಚ್ ಟೈಮಿಂಗ್ಸ್ ಮೇಲೆ ಇವಾಗ ಹೋಗ್ತಾರೆ. ಅದು ಇನ್ಸ್ಟಾಗ್ರಾಮು ಅವ್ರಿಗೆ ಎಷ್ಟು ನಿಮಿಷ ವಾಚ್ ಮಾಡ್ತಾರೆ, ಎಷ್ಟು ನಿಮಿಷ ಅದನ್ನ ಇಂಟ್ರೆಸ್ಟ್ ತೋರಿಸ್ತಾರೆ ಆ ವಿಡಿಯೋಗೆ, ಅದ್ರ ಮೇಲೆ ಅದನ್ನ ಇನ್ಸ್ಟಾಗ್ರಾಮೇ ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ಇವಾಗ ಅಂದರೆ ಯೂಟ್ಯೂಬ್ ಹಂಗಲ್ಲ. ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಯಾವಾಗ ನಿಮ್ಮ ವ್ಯೂಸ್ ಜಾಸ್ತಿ ಇರುತ್ತೆ, ನಿಮ್ಮ ವ್ಯೂವರ್ಸ್ ಇರ್ತಾರೆ. ನೀವು ಆ್ಯಕ್ಚುಲಿ ನಿಮ್ಗೊಂದು ಯೂಟ್ಯೂಬ್ ವೀಡಿಯೋ ಸೇಮ್ ಬರಬೇಕಂದ್ರೆ ನೀವು ಆ ಯೂಟ್ಯೂಬನ್ನು ಸರ್ಚ್ ಮಾಡಿರಬೇಕು, ಒಂದ್ಸಲ ಅದ್ರ ಇಂಟ್ರೆಸ್ಟ್ ತೋರಿಸಿರ್ಬೇಕು. ಅವಾಗಲೇ ಅವ್ರ ರಿಲೇಟೆಡ್ ವೀಡಿಯೋಸು, ಇಲ್ಲಾಂದ್ರೆ ಒಂದು ಕಂಟೆಂಟ್ ಮೇಲೆ ನಿಮ್ಗೆ ಯೂಟ್ಯೂಬ್ ವೀಡಿಯೋಸ್ ಸಿಗುತ್ತೆ, ಸೇಮ್ ಕಂಟೆಂಟ್ ನೀವು ಸರ್ಚ್ ಮಾಡಿದಾಗ. ಇಲ್ಲ ಅಂದರೆ ನೀವು ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾಗ ನಿಮ್ಗೆ ಅವ್ರ ವೀಡಿಯೋಸ್ ಬರುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಬರುತ್ತೆ. ಸೇಮ್ ಲೈಕ್ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದಾಗ ಬರುತ್ತೆ. ಬಟ್ ಆದರೆ ಇನ್ಸ್ಟಾಗ್ರಾಮ್ ಕಂಟೆಂಟ್ಗೂ ಯೂಟ್ಯೂಬ್ ಕಂಟೆಂಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇನ್ಸ್ಟಾಗ್ರಾಮ್ ಕಂಟೆಂಟು ತುಂಬ ಈಸಿ ಇರುತ್ತೆ, ಒಂದು 30 ಸೆಕೆಂಡ್ಸಲ್ಲಿ ಮುಗ್ದೋಗುತ್ತೆ. ಅದೊಂದು 30 ಸೆಕೆಂಡ್ಸ್ಗೆ ಸ್ವಲ್ಪ ಎಫರ್ಟ್ಸ್ ಹಾಕ್ತೀರಾ. ಆ್ಯಂಡ್ ಕೆಲವರು ತುಂಬ ಎಫರ್ಟ್ಸ್ ಹಾಕ್ತಾರೆ ಆ್ಯಕ್ಚುಲಿ. ಇನ್ಸ್ಟಾಗ್ರಾಮಲ್ಲೂ ದುಡ್ಡಿದೆ, ಬಟ್ ಆದರೆ ಯೂಟ್ಯೂಬಲ್ಲಿ ನನ್ನ ಪ್ರಕಾರ ನೇಮ್ ಇದೆ. ನೇಮ್ ಅನ್ನೋದಕ್ಕಿಂತ ಒಂದು ಬಾಂಡ್ ಇದೆ. ಆ ವ್ಯೂವರ್ಸ್ಗೂ ಆ ಅಕೌಂಟ್ ಹೋಲ್ಡರ್ಗೂ ಇರೋದು ಬಾಂಡ್. ಜನ ನಮ್ಮನ್ನೇ ನೋಡಬೇಕು ಅಂತ ಹುಡಿಕೊಂಡು ಬರ್ತಾರಲ್ಲ, ಯೂಟ್ಯೂಬ್ ಓಪನ್ ಮಾಡ್ತಾರಲ್ಲ, ಅದರಲ್ಲೂ 10-12 ನಿಮಿಷ ನಮ್ಮನ್ನ ನೋಡ್ತಾರಲ್ಲ, ದಟ್ಸ್ ಮೇಕ್ ಎ ವೆರಿ ತುಂಬ ದೊಡ್ಡ ಡಿಫ್ರೆನ್ಸ್ ಮಾಡುತ್ತೆ ಇನ್ಸ್ಟಾಗ್ರಾಮ್ಗೂ ಯೂಟ್ಯೂಬ್ಗೂ. ಇನ್ಸ್ಟಾಗ್ರಾಮು ನನ್ಗೇನು ಅನ್ಸುತ್ತೆ ಅಂದರೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರೆಲ್ಲ ರೀಚಾರ್ಜ್ ಮಾಡಿಸ್ಕೊತಾರೆ, ಕೆಲವ್ರು ಜನನ ಫಾಲೋ ಮಾಡಿರ್ತಾರೆ, ಇಲ್ಲ ಕೆಲವ್ರು ಜನ ಫಾಲೋನು ಮಾಡಿರಲ್ಲ, ಬಟ್ ಫೀಡಲ್ಲಿ ಬರ್ತಾರೆ, ಬಂದ್ಬಿಟ್ಟು ಎಂಟರ್ಟೈನ್ ಮಾಡ್ತಾರೆ, ಇವ್ರು ನೋಡ್ತಾರೆ ಒಂದು 30 ಸೆಕೆಂಡ್ಸು. ಆದರೆ ಯೂಟ್ಯೂಬ್ ಹಂಗಿರಲ್ಲ. ಯೂಟ್ಯೂಬು ಮೇಯ್ನ್ ಲೈಕಿಂಗ್ಸ್ ಮೇಲೆ ಹೋಗುತ್ತೆ. ನನಗೆ ಈ ಥರ ಕಂಟೆಂಟ್ ಇಷ್ಟ, ಈ ಥರ ಪರ್ಸನ್ ಇಷ್ಟ ಅನ್ನೋದನ್ನ ಶುರು ಹಚ್ಕೊಂಡ್ರೆ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರ ವೀಡಿಯೋಸೇ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀರ ನೀವು. ನಿಮ್ಮ ಅಂದರೆ 10-12 ನಿಮಿಷ ನೀವು ಒಂದು ಕಂಟೆಂಟ್ನ ನೋಡ್ತೀರಾ ಅಂದರೆ ದ ಎಂಗೇಜ್ಮೆಂಟ್ ಲೈಕ್ ಅ ಮೂವಿ. ನೀವು ಮೂವಿನ ಒಂದು 2-3 ಅವರ್ಸ್ ನೋಡ್ತೀರಾ, ಒಂದೇ ಹೀರೋನ ನೋಡ್ತಾ ಇರ್ತಾರೆ, ಇಬ್ಬರನ್ನೇ ಅದೇ ಪರ್ಸನ್ಸ್ನ ನೋಡಿ ನಿಮ್ಗೊಂದು ಇಂಪ್ರೆಷನ್ಸ್ ಕ್ರಿಯೇಟ್ ಆಗುತ್ತೆ ಅವ್ರ ಮೇಲೆ, ಒಳ್ಳೆಯದು ಕೆಟ್ಟದ್ದು. ಮತ್ತು ಆ ವ್ಯಕ್ತಿನ, ಅವ್ರ ಮಾತುಗಳನ್ನ, ಅವ್ರ ಡೈಲಾಗ್ಸ್ನ ಒಂದು ತಲೆಯಲ್ಲಿ ಕೂತಿರುತ್ತೆ. ಯಾಕಂದ್ರೆ ನೀವು 2-3 ಅವರ್ ನೋಡಿರ್ತೀರ. ಅದೇ ಥರ ಯೂಟ್ಯೂಬಲ್ಲಿ ನೀವು 10-12 ನಿಮಿಷ ನೋಡ್ಬೋದು, ಬಟ್ ಆದರೆ ಅದನ್ನು ಇಂಪ್ಯಾಕ್ಟ್ ಮಾಡುತ್ತೆ, ಸ್ವಲ್ಪ ಒಂದು ಲೆವೆಲಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಇಂಪ್ಯಾಕ್ಟ್ನ ತರೋದು ಇದೆಯಲ್ಲ, ದಟ್ಸ್ ಅ ಗ್ರೇಟ್ ಥಿಂಗ್. ಚಿಕ್ಕ ವಯಸ್ಸಿಂದ ನಮ್ಮ ಇಂಗ್ಲೀಷ್ ಟೀಚರ್ ಹೇಳ್ತಿದ್ರು, ನಿನಗೆ ತುಂಬ ಕ್ಯಾಲಿಬರ್ ಇದೆ, ಬಟ್ ನೀನು ಎಫರ್ಟ್ಸ್ ಆಗ್ತಾ ಇಲ್ಲ. ಎಫರ್ಟ್ಸ್ ಹಾಕಿದ್ರೆ ನೀನು ನಿಜವಾಗ್ಲೂ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಒಳ್ಳೆ ಸ್ಕೋರ್ ಬರುತ್ತೆ, ನೀನು ಟಾಪ್ 1 ಆಗ್ಬೋದು ಅಂತ. ಅಂದರೆ ಆ ಲೆವೆಲಲ್ಲಿದೆ ನಿನ್ನ ಕ್ಯಾಲಿಬರ್ ಅಂತ ಹೇಳಿದ್ದು. ಬಟ್ ಆದರೆ ನಾನು ಆ ಮಾತನ್ನ ಸೀರಿಯಸ್ ತೊಗೊಂಡಿಲ್ಲ, ಮತ್ತು ಆಟ ಆಡ್ಕೊಂಡು ಇದ್ಬಿಟ್ಟೆ. ಅದು ನನಗೆ ಅದೇನು ಅನಿಸ್ತಾ ಇಲ್ಲ ಆ ಮಾತು, ಬಟ್ ನನಗೆ ಇವಾಗ ಅನಿಸ್ತಾ ಇದೆ ಆ ಮಾತು. ಇವಾಗ ನಂಗೆ ನಿಜವಲ್ಲ ಆ ಥರ ಯಾರು ಟೀಚರ್ ಇಲ್ಲ ಹೇಳೋಕ್ಕೆ ನನ್ನ ಟ್ಯಾಲೆಂಟ್ ಏನು, ನಾನು ಯಾವ ದಾರಿಲಿ ಹೋಗ್ಬೇಕು ಅಂತ ಗುರ್ಸೋಕೆ ಒಬ್ಬರು ಗುರು ಇಲ್ಲ ನನ್ನ ಹತ್ರ. ಬಟ್ ನಾನು ಮಾಡಲೇಬೇಕು, ಆ ಥರ ಸಿಚುವೇಶನಲ್ಲಿ ಇದ್ದೀನಿ ನಾನು. ಏನೇ ಆಗಲಿ, ಇನ್ನು ಮುಂದೆ ಏನೇ ಹೋಗಲಿ, ನಾನು ವೀಡಿಯೋಸ್ ಮಾಡ್ತೀನಿ, 10-12 ಮಿನಿಟ್ಸೇ ಮಾಡ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ, ಯೂಟ್ಯೂಬ್ ಅಂತಲೇ ಮಾಡ್ತೀನಿ. ಅದೇ ನಮ್ಮ ಟೀಚರ್ ಬಗ್ಗೆ ಟೀಚರ್ ಹೇಳ್ತಿದ್ರು, ಬಟ್ ಇವಾಗ ನನಗೆ ಅನಿಸ್ತಿದೆ ನಿಜವಾಗ್ಲೂ ನಾನು ಮಾಡಲೇಬೇಕು ಏನಾದರೂ ಲೈಫಲ್ಲಿ ಅಂತ. ಅದಕ್ಕೋಸ್ಕರನೇ ನಾನು ಅನ್ಕೊತಿದ್ದೆ ಬೇರೆಯವ್ರು ಮಾಡ್ತಾರೆ. ಇವಾಗ ಬೇರೆಯವರೆಲ್ಲ ಅಂದರೆ ಚಿಕ್ಕ ವಯಸ್ಸಲ್ಲಿ ಹೀರೋ ಆಗ್ಬೇಕು ಅಂದ್ಕೊಂಡು ಸುಮಾರು ಆಸೆ ಇತ್ತು. ಅಂದರೆ ಬೇರೆಯವ್ರು ನೋಡಿ, ಮತ್ತು
ಆಪರ್ಚುನಿಟೀಸ್ ನಮಗೆ ಅನ್ಸುತ್ತಲ್ಲ, ಓ ನಮ್ಗೆ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ, ಚಾನ್ಸಸ್ ತುಂಬ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಗಿವ್ ಅಪ್ ಮಾಡ್ಬಿಡೋದು. ಇವಾಗಲೂ ಅಷ್ಟೇ, ಈ ಯೂಟ್ಯೂಬ್ ಬರ್ಬೇಕು ಅನ್ಕೊಂಡಾಗೆಲ್ಲ ತುಂಬ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅವ್ರಿಗೆ ಅಷ್ಟೊಂದು ಫ್ಯಾನ್ಸ್, ಅದು ಅವ್ರಿಗೆ ನಮಗೆಲ್ಲ ಎಲ್ಲಿ ನಮ್ಮ ಕೈಲಿ ಆಗಲ್ಲ, ನಮ್ಮನ್ನ ಜನ ನೋಡಲ್ಲ, ಈ ಥರ ಅಂದ್ಕೊಂಡೇ ಇರೋದು, ಅಂದ್ಕೊಂಡಿದ್ದು ನೆನ್ನೆ ತನಕ. ಬಟ್ ಇನ್ಮೇಲೆ ಆಗಲ್ಲ ಗುರು. ನೋಡ್ತಾರೆ ಗುರು ಜನ, ನನ್ನ ನೋಡ್ಸ್ತೀವಿ, ಇನ್ಮೇಲೆ ಮಾಡೋದೆ ಕೆಲಸ ಮಾಡೋದೆ. ನಾವೇನು ಅನ್ಕೊಂಡಿದ್ದೀವಿ ಅದನ್ನ ಮಾಡಿದ್ರೆ, ಆ ಕನ್ಸಿಸ್ಟೆನ್ಸಿ ಇದ್ರೆ ನಿಜವಾಗ್ಲೂ ಜನ ಇಲ್ಲ ಅಂದ್ರೂ ದೇವರು ಇಲ್ಲ ಅಂದ್ರೆ ಜನ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಅಕಸ್ಮಾತ್ ಈ ದೇವರು ಜನ ಇಬ್ರು ಒಟ್ಟಿಗೆ ಪ್ರತಿಫಲ ಕೊಟ್ಟರು ಅಂದ್ರೆ ಆ ಸಕ್ಸಸ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ನಾನು ಇಲ್ಲಿ ತನಕ ಹೇಳ್ಬೇಕು ಅನ್ಕೊಂಡಿರೋದು ಇಷ್ಟೇ. ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ ಮೋಸ್ಟ್ ಯೂಟ್ಯೂಬರ್ಸಿಂದ. ಅದಾದ್ಮೇಲೆ ನಾನು ನನ್ನ ಅನ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ ನನಗಿದೆ ಟ್ಯಾಲೆಂಟು, ನಾನು ಮಾತಾಡ್ತೀನಿ, ಐ ಕ್ಯಾನ್ ಬಿ ಅ ಯೂಟ್ಯೂಬರ್ ಅಂತ. ಇವಾಗ ನಾನು ಸುಮ್ಮನೆ ನನ್ನ ಹತ್ರನೂ ಕ್ಯಾಮ್ರಾ ಇದೆ ಅಂತ ವಿಡಿಯೋ ಮಾಡಿ ಆಗ್ತಿರೋದಲ್ಲ ಇದು. ನನಗೆ ಗೊತ್ತು ನಾನು ಏನು ಮಾಡ್ಬೇಕಂತ, ನಾನು ಯಾವ್ಯಾವ ಥರ ಕಂಟೆಂಟ್ ಮಾಡ್ಬೇಕಂತ. ಐ ಆಮ್ ಜಸ್ಟ್ ಶೋಕೇಸಿಂಗ್ ಮೈ ಟ್ಯಾಲೆಂಟ್ ಅಷ್ಟೇ. ನಾವಿಲ್ಲ ಗುರು, ನನ್ಗೆ ಅನ್ಸ್ತಿತ್ತು ಗುರು ನಿಜವಾಗ್ಲೂ ಚಿಕ್ಕ ವಯಸ್ಸಿಂದ, ನಾವೇನೇ ಅಂದ್ರೂ ಈ ವಿಡಿಯೋಸಲ್ಲಿ ಮತ್ತೆ ಇದೊಂದು ಇರುತ್ತಲ್ಲ, ಇದೊಂದು ಇಂಡಸ್ಟ್ರಿ ನನ್ಗೆ ಹೇಳಕ್ ಬರ್ತಿಲ್ಲ ನಿಜವಾಗ್ಲು, ಇದನ್ನ ಯಾವ ಥರ ನೇಮ್ ಮಾಡ್ಬೇಕಂತ. ಬಟ್ ನಮಗೆ ಅದೇ ಈ ವಿಡಿಯೋದಲ್ಲಿ ಬೇರೆಯವ್ರು ನಮ್ಮನ್ನು ನೋಡೋದ್ರಲ್ಲೇ ಇರಬೇಕು ಅಂತಾನೆ ಇರೋದು. ಅಂದರೆ ಇಲ್ಲೇ ಒಂದು ಹೆಸರು ಮಾಡಬೇಕು, ಇಲ್ಲೇ ಒಂದು ಫ್ಯೂಚರ್ ಮಾಡ್ಕೊಬೇಕು ಅಂತ. ಇವಾಗ ಈ ಫ್ಯೂಚರ್ನ ಏನಾದರೂ ಮಾಡಿ ಇಲ್ಲೇ ಮಾಡ್ಕೊಬೇಕು ಫ್ಯೂಚರ್. ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ದಾರಿ ಇಲ್ಲ. ನನ್ನ ಫ್ಯೂಚರ್ ಪ್ಲಾನ್ಸೇ ನನಗೆ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಇಲ್ಲಿ ಆನೆಸ್ಟಾಗಿ ಎಫರ್ಟ್ಸ್ ಆಗ್ತಾ ಇದ್ದೀನಿ. ತುಂಬ ಕಷ್ಟ ಇದ್ರು ಏನೋ ಒಂದು ಟ್ರೈ ಮಾಡಿ ಕ್ಯಾಮ್ರಾ ಎಲ್ಲ ತೊಗೊಂಡು ಇದೆಲ್ಲ ಮಾಡಿ ಏನೋ ಒಂದು ಮಾಡ್ತಾ ಇದ್ದೀನಿ ತುಂಬ ಆನೆಸ್ಟಾಗಿ. ಅಂದರೆ ನನಗೆ ಗೊತ್ತು ತುಂಬ ಆನೆಸ್ಟ್ ಆಗಿದ್ದೀನಿ ಅಂತ ಅಂದ ತಕ್ಷಣ ವ್ಯೂಸ್ ಬರಲ್ಲ. ದಟ್ ಶುಡ್ ಬಿ ಕಂಟೆಂಟ್ ಈಸ್ ಕಿಂಗ್. ನಿಮ್ಮ ಹತ್ರ ಕಂಟೆಂಟ್ ಇದ್ರೆ ಜನ ನೋಡೋದು, ಇಲ್ಲಾಂದ್ರೆ ಏನಿಲ್ಲ. ಕಂಟೆಂಟ್ ಇಸ್ ಕಿಂಗ್. ಬಟ್ ಕಂಟೆಂಟ್ನ ಕ್ರಿಯೇಟ್ ಮಾಡೋದು ಹ್ಯೂಮನ್ಸ್. ಅಂದರೆ ಕಂಟೆಂಟ್ ಟೈಪ್ ಆಫ್, ಈಗ ಮೋಟೋಗಳನ್ನ ಎಲ್ಲರೂ ಮಾಡ್ತಿರ್ತಾರೆ, ಅದನ್ನ ಫಸ್ಟ್ ಸ್ಟಾರ್ಟಿಂಗ್ ಒಬ್ಬ ಕ್ರಿಯೇಟ್ ಮಾಡಿದವನು ಇರ್ತಾನೆ, ಆ ಇಂಪ್ರೆಷನ್ ಬಿಲ್ಡ್ ಮಾಡಿದವನು ಇರ್ತಾನೆ. ಈ ಥರನೂ ಮಾಡ್ಬೋದು ವಿಡಿಯೋಸ್ ಅಂತ. ಈ ಸಿನಿಮಾನು ಅಷ್ಟೇ, ಈ ಪಾಯಿಂಟ್ ಆಫ್ ವ್ಯೂ ಹೆಂಗಿರುತ್ತಲ್ಲ. ನಾನು ಬೇರೆ ವಿಡಿಯೋಸ್ ನೋಡ್ಬೇಕಾದ್ರೆ ಸ್ಕಿಪ್ ಮಾಡ್ತಿದ್ದೆ, ನೋಡ್ತಿದ್ದೆ, ಅಯ್ಯೋ ಇದೇನಿದು ಅಂತ ಅಂತಿದ್ದೆ. ಬಟ್ ಅಂದರೆ ಈಸಿಯಾಗಿ ನಾನು ಸಬ್ಸ್ಕ್ರೈಬ್ ಆಗ್ತಿರ್ಲಿಲ್ಲ, ಯಾವ ವಿಡಿಯೋಸ್ಗೂ ಆಗ್ತಿರ್ಲಿಲ್ಲ. ನಾನು ಕೆಲವು ವಿಡಿಯೋಸ್ ಮಾತ್ರ ಸಬ್ಸ್ಕ್ರೈಬ್ ಆಗಿರೋದು, ಅದು ಒಂದು 10-12 ಪೀಪಲ್ಸ್ ಅಷ್ಟೇ. ಅದನ್ನು ತುಂಬ ವಿಡಿಯೋಸ್ ನೋಡಿ, ಅವ್ರ ವಿಡಿಯೋಸ್ ನೋಡಿ ಸ್ವಲ್ಪ ನನಗೆ ಅವ್ರ ವಿಡಿಯೋಸ್ ನೆಕ್ಸ್ಟ್ ಬೇಕು, ಅವ್ರನ್ನ ಫಾಲೋ ಮಾಡಬೇಕು ನಾನು ಅಂದ್ಕೊಂಡಾಗ ಮಾತ್ರನೇ ಫಾಲೋ ಮಾಡಿರೋದು, ಸಬ್ಸ್ಕ್ರೈಬ್ ಆಗಿರೋದು. ಇವಾಗ ನೀವು ಸಡನ್ ಆಗಿ ನನ್ನ ವಿಡಿಯೋಸ್ ನೋಡಿ ನನ್ನ ಸಬ್ಸ್ಕ್ರೈಬ್, ಅದು ಇಟ್ ಟೇಕ್ಸ್ ಟೈಮ್, ಐ ನೋ. ಇಲ್ಲಿ ನಾನು ಹಾಕಿರಿ ಸಬ್ಸ್ಕ್ರೈಬ್ ಆಗಿ ನೋಡಿ ಫಾಲೋ ಮಾಡಿ ಅಂತ ಹೇಳ್ತಿಲ್ಲ. ಇಲ್ಲಿ ಕಂಟೆಂಟ್ ಇದ್ರೆ, ಇಲ್ಲಿ ನಿಮ್ಗೆ ಇಷ್ಟ ಆದ್ರೆ ನಿಜವಾಗ್ಲೂ ಮಾಡ್ತೀರಾ ನನ್ಗೆ ಗೊತ್ತು. ಅಲ್ಲಿ ಕಂಟೆಂಟ್ ಇರ್ಬೇಕಷ್ಟೇ, ಅದ್ರಲ್ಲಿ ನಿಮ್ಗೆ ಇಷ್ಟ ಆಗೋ ಥರ ಇರಬೇಕು. ಏನು ಗುರು, ಅವ್ರಿಗೆಲ್ಲ ಮಿಲಿಯನ್ಸ್ ಫಾಲೋವರ್ಸ್ ಇರ್ತಾರಪ್ಪ. ಅದರಲ್ಲೂ ಇದೊಂದು ಕೆಲವರು ಇದ್ದಾರೆ, ಅವ್ರು ಹೆಂಗ್ ಗೊತ್ತಾ, ಸ್ವಲ್ಪ ಅಡಲ್ಟ್, ಸ್ವಲ್ಪ ಅಂದರೆ ಜೆನ್ಸಿ, ಸ್ವಲ್ಪ ಅಂದರೆ 18+ ಥರ, ಆ ಥರ ಸ್ವಲ್ಪ ಕಂಟೆಂಟ್ ಇರುತ್ತೆ. ಆ ಥರ ಕೋರ್ಸು, ಆ ಥರ ಕಂಟೆಂಟು ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಅವ್ರಿಗೆ ಜಾಸ್ತಿ ಜನ ಫಾಲೋವರ್ಸು, ಅಪ್ರಿಷಿಯೇಷನ್ನು. ಬಟ್ ನಾವು ಹುಡುಗರು ಹಂಗೆ ಮಾಡೋಕ್ಕಾಗಲ್ಲ ಗುರು. ನಾನು ಅವ್ರು ಕಂಟೆಂಟ್ ಮಾಡ್ತಿರೋ ತಪ್ಪು ಸರಿ ಅಂತ ಜಡ್ಜ್ ಮಾಡ್ತಿಲ್ಲ. ಇಲ್ಲಿ ಕಂಟೆಂಟ್ ಮಾಡ್ತಾ ಇದ್ದಾರೆ, ಅದರಿಂದ ಫಾಲೋವರ್ಸ್ ಬರ್ತಾ ಇದೆ, ದೇ ಆರ್ ಗ್ರೋಯಿಂಗ್. ದೇ ಹ್ಯಾವ್ ಐಡೆಂಟಿಟಿ ಆನ್ ದಟ್ ಕಂಟೆಂಟ್. ಆದರೆ ಇಲ್ಲಿ ಹುಡುಗರಿಗೆ ಆ ಥರ ಆಪ್ಷನ್ ಇಲ್ಲ. ಒಂದು ದುಡ್ಡು ತೋರಿಸಿದ್ರೆ ಜನ ನೋಡ್ಬೋದು. ಮೋಸ್ಟ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಕೊಟ್ಟು, ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು, ಕಾರು, ಬಸ್ಸು, ಅದು ಇದು ಎಲ್ಲ ತೋರಿಸಿ ಮೂವಿ ಅಂದರೆ ಒಂದು ವಿಡಿಯೋದಲ್ಲಿ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ, ಈ ಥರ ಟ್ಯಾಲೆಂಟ್ ಇದ್ದವ್ರಿಗೆ, ಅಂದರೆ ಆಸೆಗಳಿದ್ದಾಗೆ ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಐ ಜಸ್ಟ್ ವಾಂಟ್ ಶೋಕೇಸ್ ಮೈ ಸೆಲ್ಫ್, ನನ್ನಲ್ಲಿ ತುಂಬ ಯೋಚನೆಗಳಿದೆ, ಅದನ್ನೆಲ್ಲ ಜನರ ಮುಂದೆ ವ್ಯಕ್ತಪಡಿಸ್ಬೇಕು, ಇದನ್ನೆಲ್ಲ ಅಂದ್ಕೊಂಡಿದ್ದವ್ರಿಗೆ. ಮತ್ತು ಹಿಂಗೆ ಹುಡುಗಿರಿಗೆ ಈ ಥರ ಆಪ್ಷನ್ ಇದೆ ಅಂತ ಹೇಳ್ತಿಲ್ಲ ನಾನು.
ಸಮ್ ಗರ್ಲ್ಸ್ ಆರ್ ಡೂಯಿಂಗ್ ಆ್ಯಂಡ್ ದೇ ಆರ್ ಗ್ರೋಯಿಂಗ್. ಬಟ್ ಹುಡುಗರಿಗೆ ಆ ಥರ ಆಪ್ಷನ್ಸು ಇಲ್ಲ, ಆ ಥರ ಒಂದು ಚಾನ್ಸು ಇಲ್ಲ, ಆ ಥರ ಯೋಚನೆ ಮಾಡೋಕ್ಕಾಗಲ್ಲ ನಾವು. ಈ ಥರ ಮಾತಾಡ್ತೀನಿ ನೋಡ್ರಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ತೀರಾ, ಇಲ್ಲಾಂದರೆ ಬಿಡ್ತೀರಾ ಅಷ್ಟೇ. ಸರಿ, ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.